ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೂಪರ್ ಆಗಿರುವಂಥ ವಿಡಿಯೋ ಏನಪ್ಪ ಅಂತಂದರೆ, ಬ್ಲಡ್ ಕಮ್ಮಿ ಆಗಿದೆಯಾ, ನಿಮ್ಗೇನಾದರೂ ಹಿಮೋಗ್ಲೋಬಿನ್ ಲೆವೆಲ್ ಬಂದು ಕಡಿಮೆ ಇದೆ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ಹಾಗಾದರೆ ಏನು ಫುಡ್ಸನ್ನೆಲ್ಲ ತೊಗೊಂಡ್ರೆ ಹಿಮೋಗ್ಲೋಬಿನ್ ಲೆವೆಲ್ ಬಂದು ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಟೆನ್ಷನ್ನೇ ಪಡದೆ ಸ್ಟ್ರೆಸ್ಸೇ ಮಾಡ್ಕೊಳ್ದೆ ರಕ್ತವನ್ನು ಇನ್ಕ್ರೀಸ್ ಮಾಡೋದು ಹೇಗೆ. ಸೊ ಹಿಮೋಗ್ಲೋಬಿನ್ ಲೆವೆಲ್ ಬಂದು ತುಂಬ ಚೆನ್ನಾಗಿರಬೇಕು. 13ರಿಂದ 16 DL ಪ್ರೆಗ್ನೆಂಟ್ ಲೇಡೀಸ್ಗೆ ಇರಬೇಕು. ಮೆನ್ಸ್ಗೆ 16 DL ಇರಬೇಕು ಅಂತ ಹೇಳ್ತಾರೆ. ಬಟ್ ಹೆಣ್ಮಕ್ಳಿಗೆ 13 DL ಆದರೂ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಕಾಮನ್ ಆಗಿ ಹಿಮೋಗ್ಲೋಬಿನ್ ಲೆವೆಲ್ HB ಲೆವೆಲ್ ಬಂದು ಫೀಮೇಲ್ಸ್ಗೆ 13 DL, ಮೆನ್ಸ್ಗೆ 16 DL ಇರಬೇಕು. ಸೊ ಆದರೆ ಪ್ರೆಗ್ನೆಂಟ್ ಲೇಡೀಸ್ಗೆ ಹತ್ತತ್ರ 11ರಿಂದ 13 DL ಇದ್ದರೆ ಸಾಕು. ಸೊ ಇವಾಗ ನೀವು ಹೇಗೆ ಪ್ರೆಗ್ನೆನ್ಸಿಯಲ್ಲಿ ರಕ್ತವನ್ನು ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಈಗ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಜನರಿಗೆ ಅದೊಂದು ಡೌಟ್ ಇರುತ್ತೆ, ರಕ್ತ ಈಗ ನಮಗೆ ಕಮ್ಮಿ ಇದೆ, 6 DL ಇದೆ, 7 DL ಇದೆ, 8 DL ಇದೆ, ಹೇಗಪ್ಪ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತೀರ. ಸೊ ಟೆನ್ಷನ್ನೇ ಬೇಡ. ನಾನು ಹೇಳುವಂಥ ಈ ಫುಡ್ಡನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ರಕ್ತ ಬಂದು ಇನ್ಕ್ರೀಸ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಓಕೆ, ಈಗ ಮೊದಲನೇದಾಗಿ ನಾನು ಹೇಳುವಂಥ ಫುಡ್ಸ್ಗಳನ್ನು ಚೆನ್ನಾಗಿ ನೀವು ಸೇರಿಸ್ಕೊಳ್ಳಿ. ಸಿಂಪಲ್ ಫುಡ್ಸ್, ಎಲ್ಲರಿಗೂ ಕೈಗೆಟ್ಕೋ ಬೆಲೆಯಲ್ಲಿ ಸಿಗುವಂಥ ಫುಡ್ಸನ್ನೇ ಹೇಳ್ತೀನಿ. ಅಷ್ಟು ಮಾಡಿದ್ರೆ ನೀವು ಸಾಕು. ಮೊದಲೇದಾಗಿ ದೇಹದಲ್ಲಿ HB ಲೆವೆಲ್ ಇನ್ಕ್ರೀಸ್ ಆಗೋದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಐರನ್ ಕಂಟೆಂಟ್. ಸೊ ಐರನ್ ಕಂಟೆಂಟ್, ಫೋಲೇಟ್, ಜಿಂಕ್ ಇದೆಲ್ಲನೂ ಉತ್ತಮವಾಗಿ ಸಿಗೋದು ಯಾವುದ್ರಲ್ಲಿ ಅಂತ ನೋಡಿದ್ರೆ ಬೆಲ್ಲ. ಸಕ್ಕರೆ ಬಿಟ್ಬಿಡಿ, ಕಡ್ಡಾಯವಾಗಿ ಮನೆಗಳೆಲ್ಲ ಸಕ್ಕರೆ ಬಿಟ್ಬಿಡಿ. ಬೆಲ್ಲ, ನಾಟಿ ಸಕ್ಕರೆ, ಈ ಪಾಮ್ ಜೆಗ್ಗರಿ ಅಂತ ಬರುತ್ತೆ. ಸೊ ಅಂಥವು ತಗೊಂಡು ಯೂಸ್ ಮಾಡಿ. ಸೊ ಇದರಿಂದ ನಿಮ್ಮ HB ಲೆವೆಲ್ ಬಂದು ಸಖತ್ತಾಗಿ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್, ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ದಿನ ಒಂದು ತುಂಡಷ್ಟು ಬೆಲ್ಲ ತಗೋಬೇಕು. ಅದಕ್ಕೆ ಅಂತ ಹೇಳಿ ಒಂದು ಹಚ್ಚಿ ತಿನ್ನೋದಲ್ಲ, ಒಂದು ತುಂಡು ಸಣ್ಣದು, ಒಂದು 50 ಗ್ರಾಮ್ ಒಳಗಡೆ ಒಂದು ತುಂಡನ್ನು ನೀವು ತಿಂದ್ರಿ ಅಂದರೆ ಖಂಡಿತವಾಗ್ಲೂ HB ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಬೆಲ್ಲ ಹಾಕ್ಕೊಂಡು ತಿನ್ಬೇಕಾ, ಇಲ್ಲ ಹಾಗೆ ಪುಡಿ ಮಾಡಿ ತಿನ್ನೋದಾ, ಇಲ್ಲ ಹೇಗೆ ತಿನ್ನಬೇಕು ಅಂದರೆ ಹಾಲಲ್ಲಿ ಕಲಿಸ್ಕೊಂಡು, ಅಂದರೆ ಹಾಲು ಬೆಚ್ಚಗಾದ್ಮೇಲೆ ಕಲಿಸ್ಕೊಂಡು ಕುಡಿಯೋದು. ಇಲ್ಲ ನೀವು ಯಾವುದಾದ್ರೂ ಒಂದು ಸ್ವೀಟ್ ಮಾಡ್ಕೊಳೋ ಹಾಗಿದ್ರೆ ನೀವು ಬೆಲ್ಲ ಸೇರಿಸ್ಕೊಂಡು ತಿನ್ಬೋದು. ಇಲ್ಲ ಅಂತಂದರೆ ಬೆಲ್ಲನ ಹಾಗೆ ಕೂಡ ಕಚ್ಚಿ ತಿನ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಡೈಲಿ ತಿನ್ನೋದಕ್ಕೆ ಬೋರ್ ಆಗುತ್ತೆ ಅಂದರೆ ಒಂದೊಂದು ರೂಪದಲ್ಲಿ ನೀವು ತಿನ್ಬೋದು. ಅಂದರೆ ಹಾಲಲ್ಲಿ ಕಲಸಿ, ಇಲ್ಲ ಅಂತಂದರೆ ನೀವು ಯಾವುದಾದ್ರೂ ಜ್ಯೂಸಲ್ಲಿ ಹಾಕ್ಕೊಂಡು ಈ ಥರ ಎಲ್ಲ ಮಾಡ್ಕೋಬೋದು. ಸೊ ಇದು ನಿಮಗೆ HB ಲೆವೆಲ್ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜಗರಿ, ಪಾಮ್ ಜಗರಿ ಕೂಡ ಅದರಲ್ಲಿ ಎತ್ತಿದ ಕೈಯೇನೆ. ಸೊ ಈಗ ಎಲ್ಲ ಕಡೆನೂ ಪಾಮ್ ಜಗರಿ ಸಿಗುತ್ತೆ. ಅದು ನೋಡೋದಕ್ಕೆ ಒಂದು ರೀತಿಗೆ ಗುಂಡಿಗಿರುತ್ತೆ. ನಾನು ಅದನ್ನು ಇಮೇಜ್ ಹಾಕ್ತೀನಿ ನೋಡಿ. ಸೊ ಅಂಥವೆಲ್ಲ ತಗೊಳ್ಳಿ, ಕಡಿಮೆ ರೇಟಲ್ಲೇ ನಿಮಗೆ ಬೆಲ್ಲ ಸಿಗುತ್ತೆ. ತಗೊಂಡು ಆರಾಮಾಗಿ HB ಲೆವೆಲನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಎರಡನೇ ಸೂಪರ್ ಫುಡ್ ಬಂದು ಗ್ರೀನ್ ಪೀಸ್. ಗ್ರೀನ್ ಪೀಸ್ ಅಂದರೆ ಹಸೆ ಬಟಾಣಿ. ಇವಾಗ ಸೀಸನ್, ಸೊ ತಗೊಳ್ಳಿ. 40 ರೂಪಾಯಿ ಅಷ್ಟೇ KG ಇರೋದು. ಚೆನ್ನಾಗಿ ಅದನ್ನೆಲ್ಲ ಬಿಡಿಸ್ಬಿಟ್ಟು ನೀವು ಒಂದು ಸಾಂಬಾರು ಮಾಡ್ಕೊತೀನಿ, ಇಲ್ಲ ಕುಕ್ ಮಾಡಿ ತಿನ್ನಿ, ಏನೋ ಒಂದು ಒಟ್ಟಿನಲ್ಲಿ. ಇಲ್ಲ ಹಸೆ ಬಟಾಣಿನ ಬೇಯಿಸ್ಬಿಟ್ಟು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್, ಉಪ್ಪು ಹಾಕ್ಬಿಟ್ಟು ನೀವು ಹಾಕೇನೆ ತಿನ್ಬೋದು. ಇಲ್ಲ ಪಲ್ಯ ಮಾಡ್ಕೊಂಡು ತಿನ್ಬೋದು, ಸಾಂಬಾರು ರೂಪದಲ್ಲಿ ತಿನ್ಬೋದು. ಸೊ ಅದರಲ್ಲಿ ಹೆಚ್ಚಿಗೆ ಐರನ್ ಕಂಟೆಂಟ್ ಜಾಸ್ತಿ ಇದೆ, ಜಿಂಕ್ ಇದೆ. ಸೊ ಧಾರಾಳವಾಗಿ ತೊಗೊಳ್ಳಿ, ಅದರಿಂದ ಕೂಡ ನಿಮಗೆ HB ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಮೂರನೇದು ಬಂದು ಗ್ರೀನ್ ವೆಜಿಟೇಬಲ್ಸ್. ಮತ್ತು ಗ್ರೀನ್ ವೆಜಿಟೇಬಲ್ಸಲ್ಲಿ ಬಂದು ಗ್ರೀನ್ ವೆಜಿಟೇಬಲ್ಸ್ ಅಂತ ಬಂದರೆ ನೀವು ತೊಗೋಬೋದಾಗಿರೋದು ಬೀನ್ಸ್ ಚೆನ್ನಾಗಿ ತೊಗೊಳ್ಳಿ, ಹೀರೆಕಾಯಿ ತೊಗೊಳ್ಳಿ. ಮತ್ತು ವೆಜಿಟೇಬಲ್ಸಲ್ಲೇ ಗ್ರೀನಾಗಿ ಏನು ನಮಗೆ ಕಲರ್ ಸಿಗುತ್ತೆ, ಕ್ಯಾಪ್ಸಿಕಮ್ ಸಿಗುತ್ತೆ, ಏನೇನು ಸಿಗುತ್ತೋ ಹಾಗಲಕಾಯಿ ಎಲ್ಲ ಸ್ವಲ್ಪ ಲಿಮಿಟಾಗಿ ತೊಗೊಳ್ಳಿ. ಸೊ ಇದನ್ನೆಲ್ಲ ಕುಕ್ ಮಾಡಿ ತಿನ್ನೋದು ತುಂಬ ತುಂಬಾ ಮುಖ್ಯ. ಮತ್ತು ಮೇಯ್ನಾಗಿ ನೀವು ತರಕಾರಿಯನ್ನು ಚೆನ್ನಾಗಿ ಕುಕ್ ಮಾಡಿ ವಾಶ್ ಮಾಡಬೇಕು. ಫಸ್ಟು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ತಿನ್ನಿ. ಹಸೆದಾಗಿ ತೊಂಡೆಕಾಯಿ ತಿನ್ಬೋದು, ನೌಕಲ್ ತಿನ್ಬೋದು, ಬೀಟ್ರೋಟ್ ತಿನ್ಬೋದು, ಕ್ಯಾರೆಟ್ ತಿನ್ಬೋದು. ಇದೆಲ್ಲನೂ ನಿಮಗೆ ರಕ್ತ ಇನ್ಕ್ರೀಸ್ ಆಗೋದಕ್ಕೆ ತುಂಬ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಮೊದಲನೇದಾಗಿ ಬೆಲ್ಲ, ಎರಡನೇದು ಗ್ರೀನ್ ಪೀಸ್, ಮೂರನೇದು ನಾನು ಹೇಳಿರೋದು ಗ್ರೀನ್ ವೆಜಿಟೇಬಲ್ಸ್, ನಾಲ್ಕನೇದು ಬಂದು ಸೊಪ್ಪು. ಸೊಪ್ಪು ತುಂಬಾ ಒಳ್ಳೆಯದು ನಿಮ್ಮ ರಕ್ತವನ್ನು ಇನ್ಕ್ರೀಸ್ ಮಾಡೋದಕ್ಕೆ. ಮೇಯ್ನಾಗಿ ಸಬ್ಬಕ್ಕಿ ಸೊಪ್ಪು ಅಂತ ಹೇಳ್ತಾರೆ, ನಮ್ಮ ಕಡೆ ಸಬ್ಬಕ್ಕಿ ಸೊಪ್ಪು ಅಂತ ಹೇಳ್ತಾರೆ. ಸಣ್ಣ ಸಣ್ಣದಾಗಿ ಕಡ್ಡಿ ಥರ ಇರುತ್ತೆ ಅದರ ಎಲೆಗಳು. ಮತ್ತು ಇದು ದಂಟಿನ ಸೊಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಸೊಪ್ಪಲ್ಲಿ ಏನೇನು ಎಷ್ಟು ಸೊಪ್ಪು ಸಿಗುತ್ತೋ ಎಲ್ಲ ತೊಗೊಳ್ಳಿ. ಚಕ್ಕೋತ್ರಿ ಸೊಪ್ಪು ಒಂದು ಸ್ವಲ್ಪ ಚುರುಕು ಅಂತಾರೆ, ಅದನ್ನು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಮಾಡ್ಕೊಳ್ಳೋವಾಗ ಎಲ್ಲ ಸೊಪ್ಪು ಹಾಕಿ ನೀವು ಬೆರಕೆ ಮಾಡಿಬಿಟ್ಟು ಬೆರಕೆ ಸಾಂಬಾರು ಮಾಡಿ ತಿನ್ಬೋದು. ಒಂದು ವೇಳೆ ನಿಮಗೆ ಇಲ್ಲ ನನಗೆ ಅದು ಸಪ್ರೇಟಾಗಿ ನಾನು ತಿನ್ನೋಕೆ ಭಯ ಆಗುತ್ತೆ ಅಂತಂದರೆ ಬೇಕಾದರೆ ಚಕ್ಕೋತ್ರಿ ಸೊಪ್ಪನ್ನು ಒಂದು 3 ಮಂತ್ಸ್ವರೆಗೂ ಅವಾಯ್ಡ್ ಮಾಡಿ, ಆಮೇಲೆ ಬೇಕಾದರೆ ನೀವು ನಾರ್ಮಲಾಗಿ ಎಲ್ಲ ಸೊಪ್ಪುಗಳನ್ನು ತಿನ್ಬೋದು, ಏನೂ ತೊಂದರೆ ಇಲ್ಲ. ದಂಟಿನ ಸೊಪ್ಪು ಚೆನ್ನಾಗಿ ತೊಗೊಳ್ಳಿ. ಇದರಲ್ಲಿ ನಿಮಗೆ ರಕ್ತ ಅನ್ನೋದು ಸಿಕ್ಕಾಪಟ್ಟ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಚೆನ್ನಾಗಿರ್ತೀರಾ. ಆರೋಗ್ಯ, HB ಲೆವೆಲ್ ಬಂದು ಚೆನ್ನಾಗೇ ಇನ್ಕ್ರೀಸ್ ಆಗುತ್ತೆ.
ನೆಕ್ಸ್ಟು ಮೇಯ್ನ್ ಆಗಿ 5ನೇ ವಿಷಯ ಅಂತ ಬಂದಾಗ ಫ್ರೂಟ್ಸಲ್ಲಿ ನಿಮಗೆ ಇನ್ಕ್ರೀಸ್ ಆಗುವಂಥ ವಿಷಯಗಳು ಹೆಚ್ಚಾಗಿ ರಕ್ತ ಇನ್ಕ್ರೀಸ್ ಮಾಡೋ ಹಣ್ಣುಗಳು ಬಂದು ವೈಟಮಿನ್ ಸಿ ತುಂಬ ಮುಖ್ಯ. ನಿಮಗೆ ರಕ್ತ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ವೈಟಮಿನ್ ಸಿಟ್ರಸಲ್ಲಿ ಸಿಗುತ್ತೆ. ಸಿಟ್ರಸ್ ಅಂತಂದರೆ ನಿಮಗೆ ನಿಂಬೆಹಣ್ಣು ಆಗ್ಬೋದು, ಇಲ್ಲ ಆರೆಂಜ್ ಆಗ್ಬೋದು, ಮೂಸಂಬಿ ಆಗ್ಬೋದು. ಸೊ ಇದೆಲ್ಲ ಸಿಟ್ರಸ್ಗೆ ಸೇರಿರೋದು. ಸೊ ಇದನ್ನೆಲ್ಲ ತಗೊಳ್ಳಿ ಧಾರಾಳವಾಗಿ. ಒಂದು ವೇಳೆ ಆರೆಂಜ್ ಇಲ್ಲ ಮನೇಲಿ ಅಂತಂದರೆ 10 ರೂಪಾಯಿ ಕೊಟ್ಟರೆ ನಿಂಬೆಹಣ್ಣು ತಂದುಬಿಟ್ಟು ಒಂದು ಜ್ಯೂಸ್ ಮಾಡ್ಕೊಂಡು ಕೊಟ್ಬಿಡಿ, ಬೆಲ್ಲ ಹಾಕ್ಬಿಟ್ಟು ಏಲಕ್ಕಿ ಹಾಕ್ಬಿಟ್ಟು. ಅದು ನಿಮ್ಗೊಂದು ಒಳ್ಳೆ ರಿಫ್ರೆಶ್ಮೆಂಟ್ ಆಗಿರುತ್ತೆ. ನಿಮಗೆ ವೈಟಮಿನ್ ಸಿ ನಿಮ್ಮ HB ಲೆವೆಲನ್ನು ಇನ್ಕ್ರೀಸ್ ಮಾಡುತ್ತೆ. ಸೊ ಅದನ್ನು ನೀವು ಧಾರಾಳವಾಗಿ ತೊಗೋಬೋದು. ಮತ್ತು ಪೊಮಗ್ರಾನೇಟ್, ಆ್ಯಪಲ್ಸು, ಕಿವಿ ಫ್ರೂಟ್ ಮತ್ತು ಡ್ರ್ಯಾಗನ್ ಫ್ರೂಟು ಇದನ್ನೆಲ್ಲ ಧಾರಾಳವಾಗಿ ತೊಗೊಳ್ಳಿ, ಏನೂ ತೊಂದರೆ ಇಲ್ಲ ನಿಮಗೆ. ಇದೆಲ್ಲ ಹಣ್ಣುಗಳು ನಿಮಗೆ ವೈಟಮಿನ್ ಸಿ ಎಲ್ಲ ಹಣ್ಣಲ್ಲೂ ಇರುತ್ತೆ. ಸೊ ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ ಚೆನ್ನಾಗಿ ಸಿಗುತ್ತೆ. ನಿಮಗೆ ಬ್ಲಡ್ಡಲ್ಲಿ HB ಲೆವೆಲ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಫುಡ್ ಬಂದು ಫಸ್ಟು ಬೆಲ್ಲ ಮತ್ತು ಗ್ರೀನ್ ಪೀಸು, ಗ್ರೀನ್ ಮತ್ತು ವೆಜಿಟೇಬಲ್ಸ್ ಮತ್ತು ಸೊಪ್ಪು, ಹಣ್ಣು 5 ಆಯಿತು. 6ನೇದು ಏನಂತಂದರೆ ಡೇಟ್ಸ್. ನೀವು ಡೇಟ್ಸನ್ನು ಆದಷ್ಟು ಬ್ರ್ಯಾಂಡೆಡ್ ತೊಗೊಳ್ಳಿ. ಲೂಸ್ ಎಲ್ಲ ಸಿಗುತ್ತೆ, ಕೆಲವು ಅಂಗಡಿಗಳಲ್ಲಿ ಹಾಗೇ ಇಟ್ಟಿರ್ತಾರೆ ಪಾಕೆಟ್ಸಲ್ಲಿ. ಮಾರ್ಕೆಟಲ್ಲೆಲ್ಲ ಓಡಾಡೋವಾಗ ಹಾಗೇ ದೊಡ್ಡ ಮೂಟೆಯಲ್ಲಿ ತುಂಬಿಟ್ಟು ಅದು ಗಾಳಿ ಧೂಳೆಲ್ಲ ಬೀಳೋ ಥರನೇ ಇಟ್ಟಿರ್ತಾರೆ. ಅಂಥವೆಲ್ಲ ತೊಗೋಬೇಡಿ. ಲಯನ್ ಡೇಟ್ಸು ಸಿಕ್ಕಾಪಟ್ಟೆ ಡೇಟ್ಸ್ ಇವಾಗ ನಿಮಗೆ ಅವೈಲೇಬಲ್ ಇದೆ. ಸೊ ಸ್ವಲ್ಪ ರೇಟ್ ಕಾಸ್ಟ್ಲಿ ಇರುತ್ತೆ. ಕೆಲವೊಂದು ಕಾಸ್ಟ್ಲಿ ಇರುತ್ತೆ, ಕೆಲವೊಂದು ಬಂದು ಕೈಗೆಟ್ಕೋ ಬೆಲೆಯಲ್ಲಿ ಇರುತ್ತೆ. ಅರ್ಧ kg ಎಲ್ಲನೂ 250 ಆ ರೇಂಜಿಗೆ ಸಿಗ್ತಾ ಇದೆ ಈಗ. ಆರಾಮಾಗಿ ತೊಗೊಂಡ್ಬಿಡಿ. ಒಂದ್ಸತಿ ತೊಗೊಂಡು 4 ತಿನ್ನೋದ್ರಲ್ಲಿ ತಪ್ಪೇನಿಲ್ಲ. ನಮ್ಮ ಹೆಲ್ತು, ನಮ್ಮ ಮಗುವಿನ ಹೆಲ್ತ್ಗೋಸ್ಕರ ಮಾಡುವಂಥ ವಿಷಯ ತಾನೇ. ಧಾರಾಳವಾಗಿ ನೀವು ಬಂದು ಇದನ್ನು ಇಂಟೇಕ್ ಆಗಿ ತೊಗೋಬೇಕು. ಸೊ ದಿನ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಇದ್ದೀರಾ ಅಂತಂದರೆ ಒಂದು ದಿನ 2 ಡೇಟ್ಸ್ ತಗೊಳ್ಳಿ. ನೀವೇನಾದರೂ ಒಂದು ವೇಳೆ ಫಸ್ಟ್, ಸೆಕೆಂಡ್, ಥರ್ಡ್ ಟ್ರೈಮಿಸ್ಟ್ರಲ್ಲಿ ಇದ್ದೀರಾ ಅಂತಂದರೆ 4 ತಿನ್ಬೋದು ದಿನಕ್ಕೆ. ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಇಲ್ಲ. 7ನೇದು ಬಂದು ತಗೋಬೇಕಾಗಿರುವಂಥ ವಿಷಯ ಬ್ರೋಕೋಲಿ ಅಂತ ಹೇಳ್ತಾರಲ್ವಾ. ಸೊ ಈ ಬ್ರೋಕೋಲಿ ಅನ್ನೋದು ಸಾಮಾನ್ಯವಾಗಿ ಹಸಿರು ಕೋಸು. ಸೊ ಅದು ಕೂಡ ಈಗ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಅದನ್ನು ಕೂಡ ತಂದು ಅರ್ಧ ಕುಕ್ ಮಾಡಿ, ಹಾಫ್ ಕುಕ್ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡ್ರೆಲ್ಲ ಹಾಕ್ಬಿಟ್ಟು ತಿನ್ನೋದ್ರಿಂದ ಕೂಡ ನಿಮಗೆ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಬ್ಲಡ್ಡಲ್ಲಿ ಚೆನ್ನಾಗಿ ನಿಮಗೆ HB ಲೆವೆಲ್ ಬಂದು ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ನೀವು ಇದನ್ನು ಧಾರಾಳವಾಗಿಯೇ ತೊಗೋಬೋದು. ಸೊ 8ನೇ ಫುಡ್ ಬಂದು ಮೀಟ್ ತಿನ್ನೋರಾದರೆ, ನಾನ್ ವೆಜ್ ತಿನ್ನೋರಾದರೆ ಆರಾಮಾಗಿ ನೀವು ನಾನ್ ವೆಜ್ ತೊಗೋಬೋದು. ನಾನ್ ವೆಜ್ಜಲ್ಲಿ ಕೂಡ ರೆಡ್ ಮೀಟಲ್ಲಿ ಚೆನ್ನಾಗೇ ನಿಮಗೆ HB ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಸೊ ವಾರಕ್ಕೊಂದ್ಸತಿನೋ 2 ಸಲಿನೋ ತೊಗೊಳ್ಳಿ ಸಾಕು. ಜೊತೆಗೆ ಫಿಶು ಕೂಡ ತೊಗೋಬೋದು. ದಿನ ಒಂದೊಂದು ಮೊಟ್ಟೆ ಕೂಡ ತೊಗೋಬೋದು. ನಾನ್ ವೆಜ್ ಅಂತ ಬಂದಾಗ ಇದನ್ನೆಲ್ಲ ನೀವು ತೊಗೊಳೋದ್ರಿಂದ ನಿಮಗೆ ಚೆನ್ನಾಗೇ ಇನ್ಕ್ರೀಸ್ ಆಗುತ್ತೆ. ಸೊ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ 9ನೇದು ಮೊಳಕೆ ಕಾಳು ಎಲ್ಲ ಥರ ಮೊಳಕೆ ಕಾಳು. ನಾನು ಬಿಡಿಸಿ ಹೇಳಲ್ಲ ನಿಮಗೆ, ಎಲ್ಲಾನು ಒಂದೊಂದೇ ಹೇಳ್ತಿಲ್ಲ. ಸೊ ನಿಮಗೆ ಹೆಸರು ಕಾಳು ಮತ್ತು ಬಟಾಣಿ ಮತ್ತು ಇದು ಕಡಲೆಕಾಳು, ಹುಳ್ಳಿಕಾಳು ಇದೆಲ್ಲನೂ ನೆನೆಸ್ಬಿಟ್ಟು ಮೊಳಕೆ ಬರಿಸಿ, ನೆನೆಸಿ ಓವರ್ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಒಂದು ಬಟ್ಟೆಯಲ್ಲಿ, ಕಾಟನ್ ಬಟ್ಟೆಯಲ್ಲಿ ಹಾಕ್ಬಿಡಿ, ನೀರೆಲ್ಲ ಸೋರಿಸ್ಬಿಟ್ಟು ಹಾಕಿ ಅದನ್ನು ಟೈಟಾಗಿ ಈ ರೀತಿ ಟೈಟ್ ಮಾಡಿ ಈ ಥರ ರೋಲ್ ಮಾಡಿ ಗಂಟು ಹಾಕ್ಬಿಟ್ಟು ಯಾವುದಾದ್ರೂ ಒಂದು ತಪ್ಪಲೆ ಕೆಳಗಡೆ ಇಟ್ಬಿಡಿ. ತಪ್ಪಲೆ ಒಳಗಡೆ ಒಂದು ಬೌಲ್ ಒಳಗಡೆ ಒಂದು ಏನಾದರೂ ಕಲ್ಲು ಇಟ್ಬಿಟ್ಟು ಆ ಬಟ್ಟೆ ಮೇಲೆ. ಸೊ ಅದೇನಾಗುತ್ತೆ ಅಂದರೆ ಒನ್ ಡೇ ಬಿಡಿ, ಇನ್ನೊಂದು 1.5 ಡೇ ಬಿಟ್ಟರೆ ಸಾಕು, ಒಂದಿಷ್ಟು ಮೊಳಕೆ ಬಂದಿರುತ್ತೆ. 2 ದಿವಸ ಬಿಟ್ಟರೆ ದೊಡ್ಡದಾಗಿ ಮೊಳಕೆ ಬಂದಿರುತ್ತೆ. ನಿಮ್ಗೆ ಅದೇ ಬೇಕಾಗಿರೋದು. ಸೊ ಅದನ್ನು ತೊಗೊಂಡು ಚೆನ್ನಾಗಿ ಕುಕ್ ಮಾಡಿ ಸಾಂಬಾರು ರೂಪದಲ್ಲಿ, ಪಲ್ಯದ ರೂಪದಲ್ಲಿ ತಿನ್ನಿ. ಯಾವುದೇ ಕಾರಣಕ್ಕೂ ಹಸೆ ತಿನ್ನಬೇಡಿ. ಈ ರೀತಿ ತಿಂದರೆ ಅಂದರೂ ಕೂಡ ನಿಮಗೆ HB ಲೆವೆಲ್ ಸೂಪರಾಗಿ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ 10ನೇ ಫುಡ್ ಮೇಯ್ನಾಗಿ ಹೇಳೋಷ್ಟು ಏನಿಲ್ಲ. ಡ್ರೈ ಫ್ರೂಟ್ಸ್ ನಾನು ನೆನೆ ಕೂಡ ಪ್ರೀವಿಯಸ್ ಆಗಿ ಒಂದು ವಿಡಿಯೋ ಹಾಕಿದ್ದೆ. ಒಳ್ಳೆ ರೆಸ್ಪಾಂಡ್ ಬಂದಿದೆ ಆ ವಿಡಿಯೋಗೆ. ಸೊ ನೀವು ಅದಕ್ಕೆ ಹೇಗೆ ತಿನ್ನಬೇಕು ಅಂತಂದರೆ ಒಂದು ಬೌಲಲ್ಲಿ ಒಂದು 4 ಬಾದಾಮಿ, 4 ಗೋಡಂಬಿ ಮತ್ತು 1-2 ಫಿಗ್ಗು ಅಂದರೆ ಹತ್ತಿ ಹಣ್ಣು, ಡ್ರೈ ಹತ್ತಿ ಹಣ್ಣು, ಮತ್ತು ಪಿಸ್ತಾ, ಮತ್ತು ಒಣ ದ್ರಾಕ್ಷಿ, ಕಪ್ಪದಾಗಲಿ ಇಲ್ಲ ಗೋಲ್ಡನ್ ಕಲರ್ದಲ್ಲಿ ಒಣ ದ್ರಾಕ್ಷಿ, ಮತ್ತು 1-2 ಡೇಟ್ಸು, ವಾಲ್ನಟ್ 1-2, ಕ್ಯಾಶ್ಯೂ ನಟ್ 1-2 ಎಲ್ಲ ಹಾಕಿ ಓವರ್ ನೈಟ್ ನೆನೆಸ್ಬಿಟ್ಟು ತೊಳೆದ್ಬಿಟ್ಟು ನೆನೆಸ್ಬಿಡಿ. ಅದೇ ನೀರನ್ನ ಬೆಳಗ್ಗೆ ಎದ್ದು ರುಬ್ಬೋದಕ್ಕೆ ಬಳಸ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಟು, ಬೇಕಂದರೆ ಹಾಲು ಕೂಡ, ಅದು ನಿಮ್ಮ ಇಷ್ಟ, ಹಾಲು ಕೂಡ ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಟ್ಟು ನಾಟಿ ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ಕುಡಿದು ನೋಡಿ, ಎಷ್ಟು ಡಿಲಿಷಿಯಸ್ ಆಗಿರುತ್ತೆ, ಎಷ್ಟು ಸಖತ್ತಾಗಿರುತ್ತೆ ಅಂತ. ನಿಜವಾಗ್ಲೂ ನಿಮ್ಮ ಮಗುಗೆ, ನಿಮಗೆ ರಕ್ತದ ಕೊರತೆ ಅಂತೂ ಬರಲ್ಲ. ಈ ಥರ ನೀವು ಮಾಡಿಬಿಟ್ರಿ ಅಂದರೆ ಎಂಟೈರ್ ಫಸ್ಟ್ ಟ್ರೈಮಿಸ್ಟ್ರಿಂದ ಹಿಡಿದು ನೀವು ಈ ಥರ ಮಾಡ್ಕೊಂಡು ಬಂದ್ರಿ ಅಂದರೆ ಖಂಡಿತವಾಗ್ಲೂ ನಿಮಗೆ ರಕ್ತದ ಕೊರತೆ ಅನ್ನೋದೇ ಇರೋದಿಲ್ಲ. ಫಸ್ಟ್ ಟ್ರೈಮಿಸ್ಟ್ರು, ಸೆಕೆಂಡ್ ಟ್ರೈಮಿಸ್ಟ್ರು, ಥರ್ಡ್ ಟ್ರೈಮಿಸ್ಟ್ರು ಇಷ್ಟು ಮಾಡಿ ನಿಮ್ಮ ಮಗುವಿನ ಒಂದು ಬೆಳವಣಿಗೆ ಹೇಗಿರುತ್ತೆ ಅಂತ ನೋಡಿ. ಖಂಡಿತವಾಗ್ಲೂ ನೀವು ಅದನ್ನು ಫೀಲ್ ಮಾಡ್ತೀರಾ. ಬ್ಲಡ್ ಟೆಸ್ಟ್ ಮಾಡುವಾಗ ಖಂಡಿತವಾಗ್ಲೂ ಇನ್ಕ್ರೀಸ್ ಆಗಿರುತ್ತೆ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.